ಬಂಧುಗಳೇ, ಕಳೆದ ನನ್ನ ವಿಡಿಯೋಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯ ಅರಣ್ಯ ಮತ್ತು ಬಗರುಕು ಸಾಗುವಳಿದಾರರ ಸುಮಾರಷ್ಟು ವಿಷಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಈಗ ಅತ್ಯಂತ ತುರ್ತಾಗಿ ಭಾಳ ಮುಖ್ಯವಾಗಿ ಪ್ರಾಮುಖ್ಯವಾದ ವಿಚಾರವನ್ನು ತಮ್ಮ ಮುಂದೆ ತರಲಿಕ್ಕೆ ನಾನು ಬಯಸ್ತೇನೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ 90, 91, 98, 99, 2018, 19, 20, 23ವರೆಗೂ 57, 50, 53ನೇ 3 ನಮೂನೆಗಳಲ್ಲಿ 1,82,967 ಅರ್ಜಿಗಳನ್ನು ಈ ಜಿಲ್ಲೆಯಲ್ಲಿ ಸಲ್ಲಿಸಿದ್ದಾರೆ ಸಾಗುವಳಿದಾರರು, ಕಂದಾಯ ಭೂಮಿ ಸಾಗುವಳಿದಾರರು. ಈ ಪೈಕಿ ಕೇವಲ 29,452 ಜನರಿಗೆ ಮಾತ್ರ ಭೂಮಿಯನ್ನು ಮಂಜೂರು ಮಾಡಿ ಬಹುದೊಡ್ಡ ಸಂಖ್ಯೆಯ ಅರ್ಜಿಗಳು 1,46,135 ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರಕ್ಕೆ ಸಕಾರಣ ಏನು ಕೊಡ್ತಾ ಇಲ್ಲ. ನಾವು ಕೊಟ್ಟಂಥ ಅರ್ಜಿಗಳು ಇವಾಗ ಬಗರುಕು ನಿಯಮಾವಳಿಗಳ ಪ್ರಕಾರ ನಾವು ಕೊಟ್ಟಂಥ ಅರ್ಜಿಯನ್ನು ಹಿಡಿದು VARIಗಳು, ಸರ್ವೆ ಇಲಾಖೆಯವರು ನೇರವಾಗಿ ನಮ್ಮ ಸ್ಥಳಕ್ಕೆ ಬರಬೇಕು. ಬಂದು ಭೂಮಿಯನ್ನು ಅಳತೆ ಮಾಡಬೇಕು, ಸರ್ವೆ ಸ್ಕೆಚ್ ಮಾಡಬೇಕು, VARI ವರದಿ ಹಾಕಬೇಕು, ಅದಕ್ಕೆ ಕಡತ ರೆಡಿ ಮಾಡಬೇಕು, ಬಗರುಕು ಸಮಿತಿಯ ಮುಂದೆ ಮಂಡಿಸಬೇಕು. ಏನಾದರೂ ಸಕಾರಣಗಳಿದ್ದರೆ, ಮಾನದಂಡಕ್ಕಿಂತ ಹೆಚ್ಚು ಭೂಮಿ ಆ ಸಾಗುವಳಿದಾರ ಹೊಂದಿದ್ರೆ, ಒಂದು ಪಕ್ಷ 5 ಎಕರೆಗಿಂತ ಹೆಚ್ಚು ಭೂಮಿಯನ್ನು ಸಾಗುವಳಿದಾರ ಹೊಂದಿದ್ರೆ, ಕುಟುಂಬ ಹೊಂದಿದ್ರೆ ಅದು ಸಕಾರಣವಾಗುತ್ತೆ, ಭೂಮಿಯನ್ನು ಮಂಜೂರು ಮಾಡಲಿಕ್ಕೆ ಬರೋದಿಲ್ಲ. ಈಗಾಗಲೇ ಮಂಜೂರಿ ಮಾಡಿಸ್ಕೊಂಡು 2ನೇ ಸಾರಿ ಸರ್ಕಾರ ಮಂಜೂರಿ ಮಾಡಲಿಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಬಂದರೆ ಅದು ಕೂಡ ತಪ್ಪಾಗುತ್ತೆ, ಅದು ಕೂಡ ಮಂಜೂರು ಮಾಡಲಿಕ್ಕೆ ಬರೋದಿಲ್ಲ, ಅದು ಕಾನೂನು ವಿರುದ್ಧ ಆಗುತ್ತೆ. ಇನ್ನು ಸ್ವಾಧೀನ ಇದ್ದು ಭೂಮಿ ಉಳುಮೆ ಮಾಡ್ತಾಯಿದ್ದು, ನೀರಾವರಿ ಪಂಪ್ ಸೆಟ್ ಮಾಡ್ಕೊಂಡಿದ್ದು, ಮನೆ ಕಟ್ಕೊಂಡಿದ್ದು, ಕುಟುಂಬ ಸಮೇತ ಅಲ್ಲೇ ವಾಸ ಇದ್ದು, ಇಂಥ ಪ್ರಕರಣಗಳು ಕೂಡ ನೀವು ಸಾಗುವಳಿ ಮಾಡಿಲ್ಲ, ಸ್ವಾಧೀನ ಇಲ್ಲ, ಉಳುಮೆ ಮಾಡಿಲ್ಲ ಅನ್ನೋ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದ್ರೆ ಏನಂತ ಕರೀಬೇಕು ಇದನ್ನು? 1,46,135 ಅರ್ಜಿಗಳೇನು ತಿರಸ್ಕಾರ ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ 6 ತಾಲೂಕುಗಳಿಂದ. ಈ ಅರ್ಜಿಗಳ ಪೈಕಿ ವಾಸ್ತವಾಂಶವನ್ನು ಅರಿಯಲಿಕ್ಕೆ ನಾವೇನು ಮಾಡಿದ್ವಿ, ಹಳ್ಳಿ ಗ್ರಾಮಕ್ಕೆ ಹೋಗಿದ್ದೀವಿ. ಈ ಜಿಲ್ಲೆಯ 948 ಗ್ರಾಮಗಳ ಪೈಕಿ 428 ಗ್ರಾಮಗಳನ್ನು ಈಗಾಗಲೇ ಸುತ್ತಾಡಿದ್ದೀವಿ. ಅಲ್ಲಿ ವಾಸ್ತವಾಂಶ ಏನುವರೆಗೆ ಬಂದಿದೆ ನಮಗೆ, ತಿರಸ್ಕೃತ ಆಯ್ತಕ್ಕಂಥ ಅರ್ಜಿಗಳು, ಬಹುತೇಕ ಅರ್ಜಿದಾರರು ಚಳ್ಳಕೆರೆ ಮೊಳಕಾಲ್ಮೂರು ತಾಲೂಕಲ್ಲಿ ಒಣ ಬೇಸಾಯ, ಮಳೆಯಾಧಾರಿತ ಬೇಸಾಯ ಮಾಡ್ಕೊಂಡಿದ್ದಾರೆ. ಕೆಲವು ಪ್ರಕರಣಗಳಲ್ಲಿ ಅವರು ಪಂಪ್ಸೆಟ್ ಕೊರೆಸಿದ್ದಾರೆ, ನೀರಾವರಿ ಮಾಡ್ಕೊಂಡಿದ್ದಾರೆ, ಮನೆ ಕಟ್ಟಿದ್ದಾರೆ, ವಾಸ ಇದ್ದಾರೆ ಅಲ್ಲಿ. ಇನ್ನು ಹಿರಿಯೂರು, ಚಿತ್ರದುರ್ಗ, ಹೊಳಲ್ಕೆರೆ, ಹೊಸದುರ್ಗ ಈ ಭಾಗದಲ್ಲಿ ಸ್ವಲ್ಪ ಮಲೆನಾಡು ಅರೆಮಲೆನಾಡು ಪ್ರಕಾರ ಇದೆ. ಅಲ್ಲಿ ಅಡಿಕೆ, ತೆಂಗಿನ ತೋಟವನ್ನು ಬೆಳೆಸಿದ್ದಾರೆ. 30 ವರ್ಷಗಳಿಂದ ನಿರಂತರವಾಗಿ ಅಡಿಕೆ ತೋಟಗಳಲ್ಲಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಸಂಸಾರ ಸಮೇತ ಅಲ್ಲೇ ವಾಸ ಇದ್ದಾರೆ. ಸರ್ಕಾರ ಕೇಳಿದ ಎಲ್ಲ ಅರ್ಜಿಗಳು 50, 53, 57 ಅರ್ಜಿ ಹಾಕಿದೆ. ಆದರೆ ಇವರ ಅರ್ಜಿಗಳನ್ನು ಕನಿಷ್ಠ ವ್ಯವಧಾನಕ್ಕಾದರೂ ಪರಿಶೀಲನೆ ಮಾಡದೆ ಈ ಎಲ್ಲ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ. ನಮಗೊಂದು ಅನಿಸುತ್ತೆ, ವಾಸ್ತವಾಂಶವನ್ನು ಜನಪ್ರತಿನಿಧಿಗಳಿಗೆ, ಯಾರು ಬಗರುಕು ಸಮಿತಿ ಅಧ್ಯಕ್ಷ ಆಗಿದ್ದ ಶಾಸಕರು ಅವರ ಗಮನಕ್ಕೆ, ಕಂದಾಯಾಧಿಕಾರಿಗಳ ಗಮನಕ್ಕೆ, ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರರು ಇವರ ಗಮನಕ್ಕೆ ತಾರದೆ ಹೊರತು ಇವರಿಗೆ ಅರ್ಥ ಆಗಲ್ಲ ಅಂಥೇಳಿ ಪ್ರತಿ ಸಾರಿ ಏನಾದರೂ ಸಬೂಬುಗಳನ್ನು ಹೇಳಿ, ಸುಳ್ಳು ಮಾಹಿತಿಯನ್ನು ಕೊಟ್ಟು, ಸುಳ್ಳು ಅರ್ಜಿಗಳನ್ನು ಕೊಟ್ಟು, ಯಾರೋ ಸ್ಥಳೀಯ ಅರ್ಥವಿಲ್ಲದ ದುರುದ್ದೇಶಪೂರಿತ ಸ್ಥಳೀಯ ವಿರೋಧಗಳನ್ನು ಕೇಳ್ತಾ ಸಾಗುವಳಿದಾರರ ಹಕ್ಕುಗಳನ್ನು ನಿರಂತರವಾಗಿ ವಂಚನೆ ಮಾಡ್ತಕ್ಕಂಥ ನಡೀತಾ ಇದೆ. ಅದಕ್ಕಾಗಿ ನಮ್ಮ ಸಂಘಟನೆ, ಪ್ರಜಾಶಕ್ತಿ ಸಂಘಟನೆ, ನಾವೇನು ಯೋಚನೆ ಮಾಡಿದ್ವಿ, ನಾವು ಸೀದಾ ಹಳ್ಳಿಗೆ ಹೋಗೋಣ, ವಾಸ್ತವ ಸ್ಥಿತಿಯನ್ನು ಅರಿಯೋಣ, ಪ್ರತಿ ಸಾಗುವಳಿದಾರ ಕುಟುಂಬವನ್ನು ಭೇಟಿ ಮಾಡೋಣ, ಪ್ರತಿ ಸಾಗುವಳಿದಾರರ ಭೂಮಿಯ ವಾಸ್ತವಾಂಶ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಆ ಮೂಲಕ ವಾಸ್ತವಾಂಶವನ್ನು ದಾಖಲೆ ಸಮೇತ, ಚಿತ್ರೀಕರಣ ಸಮೇತ, ಫೋಟೋ ಸಮೇತ ಜಿಲ್ಲಾಡಳಿತ, ಬಗರುಕು ಸಮಿತಿಗಳು, ಕಂದಾಯಾಧಿಕಾರಿಗಳು ಗಮನಕ್ಕೆ ತರಬೇಕಂತೇಳಿ ಉದ್ದೇಶಿಸಿ ಈಗ ಸರಣಿಯನ್ನು ಆರಂಭ ಮಾಡ್ತಾಯಿದ್ದೀವಿ.
ಈಗಾಗಲೇ ತಮಗೆ ಹೇಳಿದಂತೆ 428 ಗ್ರಾಮಗಳೇನು ಸುತ್ತಾಡ್ತಾ ಇದ್ದೀವಿ. ಅಲ್ಲಿ ನಮಗೇನು ಸಿಕ್ಕಂಥ ವಾಸ್ತವಾಂಶ ಇದೆ. ಅದರ ಮೊದಲ ಪ್ರಕರಣವಾಗಿ ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ಮನ್ನೇಕೋಟೆ ಗ್ರಾಮದ 221 ಸರ್ವೆ ನಂಬರ್ನಲ್ಲಿ 10 ಜನ ಭೂಮಿ ಸಾಗುವಳಿ ಮಾಡ್ತಾರೆ. ಅಲ್ಲಿ 29 ಎಕರೆ 25 ಗುಂಟೆ ಭೂಮಿ ಇದೆ. ಆ 221 ಸರ್ವೆ ನಂಬರಲ್ಲಿ 10 ಜನ ಸಾಗುವಳಿದಾರರು ತಳಕು ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಹೊಸಳ್ಳಿಯವರು, ಮನ್ನೇಕೋಟೆ ಗ್ರಾಮದವರು, ಇನ್ನು ತಿಪ್ಪೈನಕೋಟೆ ಗ್ರಾಮದವರು, 1-2 ಜನ ಅರ್ಜಿದಾರರು ಮಾತ್ರ ಚಳ್ಳಕೆರೆಯ ಕಾಟಪ್ನೆಟ್ಟು ಚಳ್ಳಕೆರೆ ಟೌನ್ ಅಂತಿದೆ. ಈ 10 ಜನ ಅರ್ಜಿದಾರರು ಏನು 221 ಸರ್ವೆ ನಂಬರ್ ಮನ್ನೇಕೋಟೆ ಸರ್ವೆ ನಂಬರ್ ಭೂಮಿ ಮಾಡಿದ್ದಾರೆ. ಇವರ ಪೈಕಿ ಮೊದಲ ಪ್ರಕರಣ ವಾಸ್ತವಾಂಶವನ್ನು ಪ್ರಹ್ಲಾದ ಕೋಡಿಹಳ್ಳಿಯ ಪ್ರಹ್ಲಾದ ಟಿ.ಪಿ. ಪಾಲ್ನಾಯಕ ಇವರ ಕುಟುಂಬ ಕಳೆದ 56 ವರ್ಷಗಳಿಂದ ನಿರಂತರವಾಗಿ ಸಾಗುವಳಿ ಮಾಡ್ತಾ ಇಂದಿಗೂ ಸ್ವಾಧೀನ ಇದ್ದು 50, 53, 57 3 ನಮೂನೆಗಳ ಅರ್ಜಿ ಸಲ್ಲಿಸಿ ಇಂದಿಗೂ ಸ್ವಾಧೀನ ಇದ್ದರೂ ಕೂಡ ಯಾವುದೇ ಪರಿಶೀಲನೆಗೆ ಒಳಪಡಿಸದೆ, ಯಾವುದೇ ಸರ್ವೆ ಮಾಡದೆ, ಕಡತ ರೆಡಿ ಮಾಡದೆ, ಸಮಿತಿ ಮುಂದೆ ಮಂಡಿಸದೆ ಇವರ ಭೂಮಿಯ ಹಕ್ಕನ್ನು ಸಂಪೂರ್ಣವಾಗಿ ವಂಚನೆ ಮಾಡಲಿಕ್ಕೆ ಹೊರಟಿದೆ. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ 2022ರಲ್ಲಿ ಇದೇ ಈ ಸಾಗುವಳಿದಾರ ಪ್ರಹ್ಲಾದ ಮಾಡಿರ್ತಕ್ಕಂಥ ಸಾಗುವಳಿದಾರ ಏನು ಮಾಡಿದ್ದಾನೆ, ಆ 5 ಎಕರೆ ಭೂಮಿಯ ಪೈಕಿ 1 ಎಕರೆಯ ಸಮತಟ್ಟಾದ ವ್ಯವಸಾಯಕ್ಕೆ ಯೋಗ್ಯವಾದ ಅವರು ಸ್ವಾಧೀನದಂಥ 1 ಎಕರೆ ಭೂಮಿಯನ್ನು ಮನ್ನೇಕೋಟೆ ಗ್ರಾಮ ಪಂಚಾಯಿತಿಯ ಘನದ್ರವ ಏನು ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಮಂಜೂರು ಮಾಡಿರೋದು ಅತ್ಯಂತ ಅಮಾನುಷವಾದ ಘಟನೆ ಸಂಗತಿ ಇದು. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಈ ಭೂಮಿಯನ್ನು ಮಂಜೂರಾತಿಯನ್ನು ನೀವು ಅದೇ 221 ಸರ್ವೆ ನಂಬರ್ ಆಸುಪಾಸಲ್ಲಿ ಸರ್ಕಾರಿ ಭೂಮಿಯಲ್ಲಿ ಬೇಕಾದಷ್ಟು ಭೂಮಿ ಇದೆ. 1-2 ಎಕರೆ 3 ಎಕರೆ 5 ಎಕರೆ 10 ಎಕರೆ ಭೂಮಿ ಇದೆ. ಅದು ಪಂಚಾಯಿತಿಯ ಘನತ್ಯಾಜ್ಯ ಏನು ತ್ಯಾಜ್ಯ ವಿಲೇವಾರಿಗೆ ಸೂಕ್ತವಾದ ಜಾಗ ಆಗಿದ್ದರೂ ಕೂಡ ದುರುದ್ದೇಶವನ್ನು ಇಟ್ಟುಕೊಂಡು ಉದ್ದೇಶಪೂರ್ವಕವಾಗಿ ಆ ಸಾಗುವಳಿದಾರನ ಭೂಮಿಯನ್ನೇ ಕಬಳಿಸ್ತಕ್ಕಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು 22-23 ಸಾಲಿನಲ್ಲಿ ಮಾಡಿದ್ದಾರೆ. ಇದು ಕನಿಷ್ಠ ವ್ಯವಧಾನಕ್ಕಾದರೂ ಸೌಜನ್ಯಕ್ಕಾದರೂ ಆ ಸಾಗುವಳಿದಾರರಿಗೊಂದು ತಿಳುವಳಿಕೆ ನೋಟಿಸನ್ನು ಕೊಡದೆ ಭೂಮಿಯನ್ನು ಪಂಚಾಯತಿಗೆ ಮಂಜೂರು ಮಾಡಿ ಕೈ ತೊಳ್ಕೊಂಡು ಈ ಸಾಗುವಳಿದಾರನ ಬೀದಿ ಪಾಲು ಮಾಡಿದ್ದಾರೆ. ಇದು ಅತ್ಯಂತ ಭಾಳ ಮಾನವ ಹಕ್ಕುಗಳ ಉಲ್ಲಂಘನೆಗಳು ಬರ್ತಕ್ಕಂಥ ವಿಚಾರ ಇದು. ಈ ಪ್ರಕರಣವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಇನ್ನು ಇಂಥ 25,000-30 ಸಾವಿರ ಪ್ರಕರಣಗಳನ್ನು ತಮ್ಮ ಮುಂದೆ ಒಂದೊಂದಾಗಿ ಬಿಡಿಸಿರ್ತಕ್ಕಂಥ ಸರಣಿ ಕಾರ್ಯಕ್ರಮವನ್ನು ಇವತ್ತು ಆರಂಭ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ನಿರಂತರವಾಗಿ ಪ್ರತಿದಿನ 3 ದಿವಸಕ್ಕೊಂದು ಸಾರಿ, ವಾರಕ್ಕೊಂದು ಸಾರಿ ಸರಣಿಗಳನ್ನು ಬಿಡ್ತೀವಿ. ದಯಮಾಡಿ ಎಲ್ಲರೂ ಇದನ್ನು ನೋಡೋದ್ರ ಮೂಲಕ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಸರಣಿಯ ಅಭಿಯಾನಕ್ಕೆ ಬೆಂಬಲ ಕೊಡಬೇಕಂತ ಕೋರ್ಕೊಳ್ತೀವಿ. ಈ ಮುಖೇನ ಬಗೆರುಕುಂ ಸಾಗುವಳಿದಾರನಾದ ಕೋಡಿಹಳ್ಳಿ ಪ್ರಹ್ಲಾದರಾದ ನಾನು ಹಕ್ಕೊತ್ತಾಯಪಡಿಸ್ತಕ್ಕಂಥ ವಿಚಾರವೇನೆಂದರೆ 1970ನೇ ದಶಕದಿಂದಲೂ ನನ್ನ ಮೃತ ತಂದೆಯ ಪೂರ್ವಜರಾದಿಯಾಗಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿ ಮನ್ನೇಕೋಟೆ ಗ್ರಾಮದ ಸರ್ವೆ ನಂಬರ್ 221ರಲ್ಲಿ 5 ಎಕರೆ ಸೇಂದಿಕರ ಭೂಮಿಯನ್ನು ನಮ್ಮ ಕುಟುಂಬವು ನಿರಂತರ 56 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿದ್ದು ಪ್ರಸ್ತುತ ಅನುಭವ ಹಾಗೂ ಸ್ವಾಧೀನದಲ್ಲಿದ್ದೇವೆ. ಸದರಿ ಸರ್ವೆ ನಂಬರಿನ ಒಟ್ಟು ಆಸ್ತಿ 29 ಎಕರೆ 25 ಗುಂಟೆ ಭೂಮಿ ಇದ್ದು 8ರಿಂದ 10 ಜನ ಫಲಾನುಭವಿಗಳು ಸಾಗುವಳಿಯಲ್ಲಿ ತೊಡಗಿರುತ್ತಾರೆ. ಸದರಿ ಜಮೀನಿನ ಸಕ್ರಮೀಕರಣ ಕೋರಿ ಕ್ರಮವಾಗಿ 1990-91ನೇ ಸಾಲಿನಲ್ಲಿ ನಮೂನೆ 50ರಲ್ಲೂ, 1997-98ರಲ್ಲಿ ನಮೂನೆ 53ರಲ್ಲೂ ಹಾಗೂ 2018-19ನೇ ಸಾಲಿನಲ್ಲಿ ನಮೂನೆ 57ರಲ್ಲೂ ಅರ್ಜಿ ಸಲ್ಲಿಸಿದ್ದು 1988ನೇ ಇಸ್ವಿ ಫೆಬ್ರವರಿ ಮಾಹೆಯಲ್ಲಿ ತತ್ಸಂಬಂಧಿತವಾದಂಥ 521 ರೂಪಾಯಿ ಟಿ.ಟಿಯನ್ನು ಸಹ ಪಾವತಿಸಿರುತ್ತೇವೆ. ಹೀಗಿರುವ ಸನ್ನಿವೇಶದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು 2021-22ನೇ ಸಾಲಿನ ಅಂದರೆ 2022ನೇ ಮೇ ಮಾಹೆಯಲ್ಲಿ ಮನ್ನೇಕೋಟೆ ಗ್ರಾಮ ಪಂಚಾಯಿತಿಯ ಘನ ಮತ್ತು ದ್ರವ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಸದರಿ ಸರ್ವೆ ನಂಬರಿನ ನನ್ನ ಉಳುಮೆಯ ಭಾಗದ
1 ಎಕರೆ ಭೂಮಿಯನ್ನು ಮಂಜೂರು ಮಾಡಿರ್ತಾರೆ. ವಾಸ್ತವ ನಾನು ಉಳುಮೆ ಮಾಡುತ್ತಿರುವ ಭೂಮಿಯು ಸಮತಟ್ಟಾಗಿರದೆ ತಗ್ಗು ದಿಣ್ಣೆಗಳಿಂದ ಕೂಡಿದ್ದು 3 ಎಕರೆ ಭೂಮಿಯು ತಗ್ಗು ಹಾಗೂ ಕೆರೆ ನೀರು ಹರಿಯುವ ಪ್ರದೇಶವಾಗಿ ಜೊತೆಗೆ ಸದರಿ ಪ್ರದೇಶದಲ್ಲಿಯೇ ಅಧಿಕ ವೋಲ್ಟೇಜ್ನ ವಿದ್ಯುತ್ ಪ್ರಸರಣ ಮಾರ್ಗ ಹಾದು ಹೋಗಿರುವ ಹಿನ್ನೆಲೆ ನಿರೀಕ್ಷಿತ ಬೆಳೆ ಸಾಧ್ಯವಿಲ್ಲದಾಗಿದೆ. ಬಾಕಿ ಉಳಿದ 2 ಎಕರೆ ಭೂಮಿಯು ಅಲ್ಪ ಪ್ರಮಾಣದಲ್ಲಿ ಉಳುಮೆ ಯೋಗ್ಯವಾಗಿದ್ದು ಇದೇ ಪ್ರದೇಶದ 1 ಎಕರೆ ಭೂಮಿಯನ್ನು ಸದರಿ ಘಟಕಕ್ಕೆ ಮಂಜೂರು ಮಾಡುವ ಮುಖೇನ ಮಾನ್ಯ ಜಿಲ್ಲಾಧಿಕಾರಿಯವರು ಮಾನವ ಹಕ್ಕುಗಳ ಉಲ್ಲಂಘನೆ ಹಾಗೂ ಅನ್ಯಾಯ ಎಸಗಿರುವುದು ಖಂಡನಾರ್ಹ. ಸದರಿ ಘಟಕ ನಿರ್ಮಾಣಕ್ಕೆ ಅದೇ ಪ್ರಮಾಣದ ಹಾಗೂ ಯಾರೂ ಸಹ ಸ್ವಾಧೀನವಿರದ 2 ಕಡೆ ಪ್ರತ್ಯೇಕ ಭೂಮಿ ಲಭ್ಯವಿದ್ದಾಗ್ಯೂ ಅದನ್ನು ಬಳಕೆ ಮಾಡಿಕೊಳ್ಳದೆ ನನ್ನ ಉಳುಮೆಯ ಭಾಗದ ಭೂಮಿಯನ್ನೇ ಗುರಿಯಾಗಿಸಿ ಆಯ್ಕೆ ಮಾಡಿರುವುದು ಸಂದೇಹವಿಲ್ಲದ ಷಡ್ಯಂತ್ರವಾಗೈತೆ ಅಂತ ನಾನು ಹೇಳಬೇಕಾಗುತ್ತೆ. ಸರ್ಕಾರಿ ಭೂಮಿಯಲ್ಲಿ ತಡೆರಹಿತ 30 ವರ್ಷಗಳ ಅನುಭವ ಹಾಗೂ ಸ್ವಾಧೀನವಿದ್ದಲ್ಲಿ ಕಾನೂನೇ ಮಾಲೀಕತ್ವ ನೀಡಲರ್ಹರೆಂದು ಪರಿಗಣಿಸುತ್ತಿರುವಾಗ ಇದ್ಯಾವುದನ್ನು ಲೆಕ್ಕಿಸದೆ ದುಡಿಯುವ ಹಾಗೂ ಜೀವಿಸುವ ಹಕ್ಕುಗಳಿಗೆ ತಿಲಾಂಜಲಿ ನೀಡಿರುವ ಜಿಲ್ಲಾಧಿಕಾರಿಗಳ ನಡೆ ಸಮಂಜಸವಲ್ಲ. ಘನ ಮತ್ತು ದ್ರವ ತ್ಯಾಜ್ಯ ಘಟಕಕ್ಕೆ ಮಂಜೂರು ಮಾಡುವ ಪೂರ್ವದಲ್ಲಿ ಸ್ಥಳೀಯ ಕಂದಾಯ ಅಧಿಕಾರಿಗಳು ವರದಿ ನೀಡುವಾಗ ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ ತಾತ್ಸಾರ ಮಾಡಿ ಹಾಗೂ ಅತಿ ಮುಖ್ಯವಾಗಿ ಸ್ವಾಧೀನದಾರನಾದ ನನಗೆ ತಿಳುವಳಿಕೆ ಸೂಚನಾ ಪತ್ರ ಸಹ ನೀಡದೆ ನಿರ್ಲಕ್ಷಿಸಿ ಕರ್ತವ್ಯ ಲೋಪವೆಸಗಿರುತ್ತಾರೆ. ಬಗೆರುಕುಂ ಅಡಿಯಲ್ಲಿ ಸಕ್ರಮೀಕರಣಗೊಳಿಸಿ ಕೊಡಬೇಕೆನ್ನುವ ಸರ್ಕಾರದ ಸ್ಪಷ್ಟ ಆದೇಶವಿದ್ದಾಗ್ಯೂ ತಾಲ್ಲೂಕು ಬಗರ್ಹುಕುಂ ಸಮಿತಿ ಕ್ರಿಯಾಶೀಲವಾಗದೆ ನಿಷ್ಕ್ರಿಯವಾಗಿರುವುದೇ ಇಂತಹ ಅವಘಡಗಳಿಗೆ ಮೂಲ ಕಾರಣ ಎಂದು ಅಭಿಪ್ರಾಯಿಸುತ್ತೇನೆ. ಬಡಬಗ್ಗರ ಬದುಕಿಗೆ ಕಂಟಕವಾಗಿ ಪರಿಣಮಿಸುವ ಈ ರೀತಿಯ ಕಾನೂನು ತೊಡಕುಗಳನ್ನು ನಿವಾರಿಸಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪ್ರಜಾಶಕ್ತಿ ಟ್ರಸ್ಟ್ ಹಾಗೂ ಚಿತ್ರದುರ್ಗ ಜಿಲ್ಲಾ ಅರಣ್ಯ ಮತ್ತು ಬಗರ್ಹುಕುಂ ಸಾಗುವಳಿದಾರರ ಹೋರಾಟ ಸಮಿತಿಯು ಧ್ವನಿಯಾಗಿ ಪ್ರವೇಶಿಸುವಲ್ಲಿ ನಿರ್ಣಾಯಕ ಪಾತ್ರ ನಿರ್ವಹಿಸುತ್ತಿರುವ ಪ್ರಧಾನ ಸಂಚಾಲಕರಾದ ಪ್ರಜಾಶಕ್ತಿ ಬೋರೆಯವರ ನಿಲುವನ್ನು ಸ್ವಾಗತಿಸುತ್ತೇನೆ. ಹಾಗೂ ಬರುವಂಥ ದಿನಮಾನಗಳಲ್ಲಿ ಇಂತಹ ಅವಘಡಗಳು ಪುನರಾವರ್ತನೆ ಆಗದಂಥ ಒಂದು ದೂರದೃಷ್ಟಿಯಿಂದ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗ ಹಾಗೂ ಜನಪ್ರತಿನಿಧಿಗಳು ಒಂದು ಒಳ್ಳೆಯ ಕ್ರಮವನ್ನು ಜರುಗಿಸಿಬಿಟ್ಟು ಸಾರ್ವಜನಿಕರ ಬದುಕಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಆಗ್ರಹಪಡಿಸ್ತೇನೆ.